ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಟಿಯರ ದೇಹದ ಭಾಗಗಳೇ ಯೂಟ್ಯೂಬರ್ಸ್ ಟಾರ್ಗೆಟ್. ಯೂಟ್ಯೂಬರ್ಸ್ ಅಟ್ಟಹಾಸಕ್ಕೆ ಬಳಲಿದ್ದಾರೆ ಕನ್ನಡದ ನಟಿಯರು. ಕಾಂತಾರ ಚಲುವೆ ಸಪ್ತಮಿ ಗೌಡಗೆ ಯೂಟ್ಯೂಬರ್ಸ್ ಹಾವಳಿ. ಥಿಯೇಟರ್ನಲ್ಲಿ ಪೂಜೆ ಮಾಡುವಾಗ ದೇಹದ ಭಾಗವನ್ನು ಶೂಟ್ ಮಾಡಲಾಗಿದೆ. ಶೂಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಲಾಗಿದೆ. ಕಿಡಿಗೇಡಿ ಯೂಟ್ಯೂಬರ್ಸ್ಗಳಿಂದ ನಡೆದಂತಹ ಕೃತ್ಯ ಇದು. ಕಾಂತಾರ ಚಲುವೆ ಸಪ್ತಮಿ ಗೌಡಗೆ ಯೂಟ್ಯೂಬರ್ಸ್ ಹಾವಳಿ. ನಟಿಯರ ದೇಹದ ಭಾಗಗಳೇ ಯೂಟ್ಯೂಬರ್ಸ್ನ ಟಾರ್ಗೆಟ್ ಅಂತೆ. ಯೂಟ್ಯೂಬರ್ಸ್ ಅಟ್ಟಹಾಸಕ್ಕೆ ಕನ್ನಡದ ನಟಿಯರು ಬಳಲ್ಬಿಟ್ಟಿದ್ದಾರೆ. ಕಾಂತಾರ ಚಲುವೆ ಸಪ್ತಮಿ ಗೌಡಗೆ ಯೂಟ್ಯೂಬರ್ಸ್ ಹಾವಳಿ ಇದು. ಥಿಯೇಟರ್ನಲ್ಲಿ ಪೂಜೆ ಮಾಡುವಂತಹ ಸಮಯದಲ್ಲಿ ದೇಹದ ಭಾಗವನ್ನು ಶೂಟ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನು ವೈರಲ್ ಮಾಡುವುದು. ಕಿಡಿಗೇಡಿ ಯೂಟ್ಯೂಬರ್ಸ್ಗಳಿಂದ ನಡೆದಂತಹ ಕೃತ್ಯ ಇದು. ಕಾಂತಾರ ಚಲುವೆ ಸಪ್ತಮಿ ಗೌಡಗೆ ಆಗಿರುವಂತಹ ಹಾವಳಿ, ಯೂಟ್ಯೂಬರ್ಸ್ ಹಾವಳಿ. ದೇಹದ ಭಾಗಗಳನ್ನು ಶೂಟ್ ಮಾಡೋದು, ಆ ಭಾಗಗಳನ್ನು ಶೂಟ್ ಮಾಡಿ ಹೈಲೈಟ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನು ವೈರಲ್ ಮಾಡೋದು. ನಟಿಯರ ದೇಹದ ಭಾಗಗಳನ್ನು ಟಾರ್ಗೆಟ್ ಮಾಡ್ತಾರೆ, ಫೋಟೋ ತೆಗೆಯೋ ಯೂಟ್ಯೂಬರ್ಸ್ ಇವರು. ಸ್ಯಾಂಡಲ್ವುಡ್ನ ಕೆಲ ನಟಿಯರು ಇದಕ್ಕೆ ಬಳಲ್ಬಿಟ್ಟಿದ್ದಾರೆ. ಸಪ್ತಮಿ ಗೌಡಗೂ ಕೂಡ ಇದರ ಹಾವಳಿ ತಟ್ಟಿದೆ. ಥಿಯೇಟರ್ನಲ್ಲಿ ಪೂಜೆ ಮಾಡುವಂತಹ ಸಮಯದಲ್ಲಿ ಈ ರೀತಿಯಾಗಿ ಫೋಟೋ ತೆಗೆದುಕೊಳ್ಳೋದು, ಶೂಟ್ ಮಾಡೋದು, ದೇಹದ ಭಾಗಗಳನ್ನು ಶೂಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಖತರ್ನಾಕ್ ಯೂಟ್ಯೂಬರ್ಸ್ಗಳೆಲ್ಲ ಹಾಕಿದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಮಹಿಳೆಯರವರು ಅಂಥವರ ಫೋಟೋಗಳನ್ನು ಈ ರೀತಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕೋದು. ನಟಿಯರ ಅಶ್ಲೀಲ ಫೋಟೋ ತೆಗೆದು ಪೋಸ್ಟ್ ವೈರಲ್ ಹಿನ್ನೆಲೆ ಯೂಟ್ಯೂಬರ್ಸ್ಗಳಿಗೆ ಬೆಂಡೆತ್ತಿದ್ದಾರೆ ಸ್ಯಾಂಡಲ್ವುಡ್ ನಟಿ ರಕ್ಷಿತಾ. ಅಸಭ್ಯ ಫೋಟೋ ವಿಡಿಯೋ ಮಾಡುವವರ ವಿರುದ್ಧ ಕಠಿಣ ಕ್ರಮ ಅಂತ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಹುಷಾರಂತ ಹೇಳಿದ್ದಾರೆ. ಕಾಂತಾರ ಚಲುವೆ ಸಪ್ತಮಿ ಗೌಡ ಬೆನ್ನಿಗೆ ನಿಂತಿದ್ದಾರೆ ನಟಿ ರಕ್ಷಿತಾ. ಕಾಂತಾರ ಚಲುವೆ ಸಪ್ತಮಿ ಗೌಡ ಅವರ ಜೊತೆಗೆ ನಿಂತಿದ್ದಾರೆ. ಮಹಿಳೆಯರ ಅಂದರೆ ಈ ನಟಿಯರ ಫೋಟೋಗಳನ್ನು ಈ ರೀತಿಯಾಗಿ ಕ್ಲಿಕ್ಸೋದು ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅವುಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುವಂತೆ ನೋಡಿಕೊಳ್ಳೋದು. ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಫೋನ್ ಸಂಪರ್ಕದಲ್ಲಿದ್ದಾರೆ. ಯಶೋಧ, ನಟಿಯರ ದೇಹದ ಭಾಗಗಳನ್ನು ಯೂಟ್ಯೂಬರ್ಸ್ಗಳು ಟಾರ್ಗೆಟ್ ಮಾಡ್ತಾ ಇರುವಂಥ ವಿಚಾರ ಏನಾಗ್ತಿದೆ ಇದು? ಈ ಬಗ್ಗೆ ರಕ್ಷಿತಾ ಅವರು ಏನು ಹೇಳಿದ್ದಾರೆ? ಎಸ್, ಗಮನಿಸಬಹುದು ಸ್ಯಾಂಡಲ್ವುಡ್ ನಲ್ಲಿ ಈ ಪಾಪಾರಾಜಿಗಳ ಹಾವಳಿ ಅನ್ನೋದು ಇರ್ಲಿಲ್ಲ. ಆದ್ರೆ ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಪಾಪಾರಾಜಿಗಳ ಹಾವಳಿ ಕ್ರಿಯೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಹೇಮಕುಮಾರ್, ಇಲ್ಲಿ ಗಮನಿಸಬಹುದು, ಯಾವುದೇ ಒಂದು ಸಿನಿಮಾದ ಸುದ್ದಿಗೋಷ್ಠಿ ಆಗ್ಲಿ ಅಥವಾ ಯಾವುದೇ ಒಂದು ಸಿನಿಮಾದ ಈವೆಂಟ್ಗಳಾಗ್ಲಿ ಅಲ್ಲಿ ಮೊಬೈಲ್ಗಳನ್ನ ಹಿಡ್ಕೊಂಡು ಬಂದು ಈ ಸ್ಯಾಂಡಲ್ವುಡ್ ನ ನಟಿಯರು ಯಾರು ಬರ್ತಾರೋ ಅವ್ರು ಹಾಕಿರುವಂತ ಕಾಸ್ಟ್ಯೂಮ್ಗಳ ಮೇಲೆ ಕಣ್ಣು ಹಾಕೋದು, ಅಥವಾ ಅವ್ರು ಬರುವಂತ ಕಾರ್ಗಳ ಮೇಲೆ ಕಣ್ಣು ಹಾಕೋದು, ಅಥವಾ ಅವ್ರು ತೊಟ್ಟಿರುವಂತಹ ಬಟ್ಟೆ ಯಾವ್ದಿರಬಹುದು ಅದಕ್ಕೆ ಇಷ್ಟು ಬೆಲೆ ಬಾಳುತ್ತೆ, ಈ ತರದ ಒಂದು ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ಬೇಕು ಅಂತಾನೆ ಹೇಳಿ ಸ್ಯಾಂಡಲ್ವುಡ್ ನಲ್ಲಿ ಒಂದಷ್ಟು ಪಾಪಾರಾಜಿಗಳು ಕ್ರಿಯೇಟ್ ಆಗ್ಬಿಟ್ಟಿದ್ದಾರೆ. ಸೊ ಎಲ್ಲಿ ಹೀರೋಯಿನ್ಗಳು ಕೂತಿರ್ತಾರೋ ಅಲ್ಲಿ ತೊಡೆ ಸಂದಿಗೆ ಕ್ಯಾಮರಾವನ್ನ ಇಟ್ಟು ಬಿಡುದು, ಮುಜುಗರ ಇಲ್ಲದೆ ನಾವು ಹೇಳ್ಬೇಕಾದಂತ ಅನಿವಾರ್ಯತೆ ಇವತ್ತು ಸೃಷ್ಟಿಯಾಗ್ಬಿಟ್ಟಿದೆ. ತೊಡೆ ಸಂದಿ ಕ್ಯಾಮರಾ ಇಟ್ಟು ತೊಡೆಗಳನ್ನ ತೋರಿಸುವಂತ ಪ್ರಯತ್ನ ಮಾಡೋದಾಗಿರ್ಬೋದು, ಅಥವಾ ನೇರವಾಗಿ ಅವರ ಎದೆಯ ಭಾಗಕ್ಕೆ ಕ್ಯಾಮರಾಗಳನ್ನ ಇಟ್ಟು ಆ ಎದೆಯ ಭಾಗವನ್ನ ಎಕ್ಸ್ಪೋಸ್ ಮಾಡೋ ರೀತಿಯಲ್ಲಿ ತೋರಿಸಿ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಪೋಸ್ಟ್ ಮಾಡಿ ಅದರ ಮೂಲಕ ಲೈಕ್ಸ್, ಕಮೆಂಟ್ ಅಥವಾ ಫಾಲೋವರ್ಸ್ ಗಳನ್ನ ಹೆಚ್ಚು ಮಾಡೋದ್ರ ಮೂಲಕ ಇನ್ಕಮ್ ಮಾಡಿಕೊಳ್ಳೋದಕ್ಕೆ ಒಂದು ತಂಡ ಸ್ಯಾಂಡಲ್ವುಡ್ ನಲ್ಲಿ ರೆಡಿಯಾಗಿ ನಿಂತ್ಬಿಟ್ಟಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆಯೂ ಕೂಡ ಸೆಲೆಬ್ರಿಟಿ ಶೋ ಅಂತ ಬಂದಾಗ ಆರಾಮಾಗಿ ಹೆಣ್ಮಕ್ಳೆ ಇವತ್ತು ಸೆಲೆಬ್ರಿಟಿ ಶೋಗೆ ನಾವು ಈ ತರ ಹಾಕೊಂಡು ಹೋಗೋಣ, ಈ ತರ ಬಟ್ಟೆ ಹಾಕೊಂಡು ಹೋಗೋಣ ಅಂತ ಬಂದಿರ್ತಾರೆ. ಆದ್ರೆ ಅಂತವರನ್ನೇ ಟಾರ್ಗೆಟ್ ಮಾಡ್ಕೊಂಡು ನಾವು ಕೂಡ ಸಿನಿಮಾ ವರದಿಗಾರರು ಅಥವಾ ನಾವು ಕೂಡ ಸಿನಿಮಾ ಕಂಟೆಂಟ್ ಗಳನ್ನ ಕ್ರಿಯೇಟ್ ಮಾಡುವವರು ಅಂತ ಹೇಳಿ ಒಂದಷ್ಟು ತಂಡ ನೇರವಾಗಿ ಆ ಈವೆಂಟ್ ಗಳಿಗೆ, ಸೆಲೆಬ್ರಿಟಿ ಶೋಗಳಿಗೆ ಅಥವಾ ಯಾವುದೇ ಸುದ್ದಿಗೋಷ್ಠಿಗಳಿಗೆ ಬಂದು ನೇರವಾಗಿ ಈ ತರ ಮೊಬೈಲ್ಗಳಲ್ಲಿ ವಿಡಿಯೋಗಳನ್ನ ತಗೊಳ್ಳೋದು, ಅದನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಏನೇನೋ ತಮ್ನೇಲ್ಗಳು ಹಾಕೋದ್ರ ಮೂಲಕ ಸ್ಯಾಂಡಲ್ವುಡ್ ನ ನಟ ನಟಿಯರಿಗೆ ಇರಿಟೇಟ್
ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ನಾವು ಕೂಡ ಧ್ವನಿ ಎತ್ತಿದ್ರಿ, ಈ ರೀತಿ ನೀವು ಮಾಡೋದು ತಪ್ಪು, ಈ ರೀತಿ ಮಾಡಬೇಡಿ, ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೋ ಅಥವಾ ನಿಮ್ಮ ತಂಗಿ ಅಥವಾ ನಿಮ್ಮ ಅಕ್ಕ ಅಥವಾ ನಿಮ್ಮ ತಾಯಿ ಅಥವಾ ಇನ್ಯಾರೋ ಇಂಥವ್ರಿಗೆ ಈ ರೀತಿ ನೀವು ಮಾಡಿದ್ರೆ ಈ ತರ ಝೂಮ್ ಹಾಕ್ತೀರಾ ನೀವು ಅಂತ ಎಷ್ಟೋ ಪಾಪರಾಜಿಗಳಿಗೆ ನಾವು ಪ್ರಶ್ನೆ ಮಾಡಿದ್ದಿದೆ. ಆದ್ರೂ ಕೂಡ ಇದ್ಯಾವುದನ್ನು ಕೂಡ ತಲೆ ಕೆಡಿಸಿಕೊಳ್ಳದೆ ಆಯ್ತು ನಮ್ಮ ಕೆಲಸ ಆಯ್ತು, ನಮ್ಗೆ ವ್ಯೂಸ್ ಸಿಕ್ಕದಾಯ್ತು ಅಂತ ಹೇಳಿ ಒಂದು ವರ್ಗ ಈ ಒಂದು ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿತ್ತು. ನಾವು ಕೂಡ ಇದನ್ನ ಕೆಲ ಪ್ರೊಡ್ಯೂಸರ್ ಗಳಿಗೆ ಅರ್ಥ ಮಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಹೌದು ಸರ್, ನೀವು ಅವ್ರನ್ನ ಕರೆಸ್ತಿರಲ್ವಾ, ನೀವು ಪ್ರೆಸ್ ಮೀಟಿಗೆ ಅವ್ರನ್ನ ಕರೆಸ್ತಿರಲ್ವಾ, ಅವ್ರಿಂದ ನಿಮ್ಮ ಸಿನಿಮಾ ಪ್ರಮೋಷನ್ ಏನಾಗ್ತಾ ಇದೆ, ಏನಾದ್ರು ಪ್ರಮೋಷನ್ ಆಗ್ತಾ ಇದೆಯಾ, ಏನಾದ್ರು ಕೆಲಸ ಆಗ್ತಾ ಇದೆಯಾ, ಏನಾದ್ರು ಸಿನಿಮಾಗೆ ಸಂಬಂಧಪಟ್ಟಂತ ಏನಾದ್ರು ಕಂಟೆಂಟ್ ಗಳನ್ನ ಹಾಕ್ತಾ ಇದ್ದಾರಾ ಅನ್ನೋ ಪ್ರಶ್ನೆಗಳನ್ನ ನಾವು ಪ್ರತಿ ಸಲ ಕೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಇದು ಯಾವ್ದನ್ನು ಕೂಡ ಯಾರು ಅರ್ಥ ಮಾಡ್ಕೊಂಡಿಲ್ಲ. ಇವತ್ತು ತಾರಕಕ್ಕೆ ಏರಂತ ಸಂದರ್ಭದಲ್ಲಿ ಸ್ವತಃ ಸಪ್ತಮಿ ಗೌಡ ಅವರಿಗೆ ಆದಂತಹ ಅನುಭವ ಆಗಿರ್ಬೋದು, ಎಲ್ರು ಕೂಡ ಇವತ್ತು ಶೇರ್ ಮಾಡ್ತಾರೆ. ರಮ್ಯಾ ಇಂದ ಹಿಡಿದು ಯುವರಾಜ್ ಕುಮಾರ್ ಇಂದ ಹಿಡಿದು ಸ್ಯಾಂಡಲ್ವುಡ್ ನ ಬೃಂದಾ ಆಚಾರ್ಯ ಆಗಿರ್ಬೋದು, ಪ್ರತಿಯೊಬ್ಬರು ರಕ್ಷಿತಾ ಅವರು ಧ್ವನಿ ಎತ್ತಿಬಿಟ್ಟಿದ್ದಾರೆ. ಇದರ ವಿರುದ್ಧ ನಾವು ಕಠಿಣ ಕ್ರಮವನ್ನ ಕೈಗೊಳ್ತೀವಿ, ಯಾರು ಈ ತರ ಮಾಡ್ಬೇಕು, ನಮ್ಮ ದೇಹದ ಭಾಗಗಳನ್ನ ಟಾರ್ಗೆಟ್ ಮಾಡಿ ಫೋಟೋಗಳನ್ನ ಝೂಮ್ ಹಾಕೋದ್ರ ಮೂಲಕ ಫೋಟೋಗಳನ್ನ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಲಾಭ ಪಡ್ಕೊಳ್ಳೋದ್ರ ವಿರುದ್ಧ ನಮ್ಮ ಕಠಿಣ ಕ್ರಮ ಇರುತ್ತೆ ಅಂತೇಳಿ ಇವತ್ತು ಎಲ್ಲರೂ ಕೂಡ ಇಂಡಸ್ಟ್ರಿ ಕೈಗೂಡಿಸಿ ಧ್ವನಿಗೂಡಿಸಿ ಎಲ್ಲರೂ ಕೂಡ ಒಂದಾಗಿದ್ದಾರೆ. ಮುಂದೆ ಇದು ಬದಲಾವಣೆ ಆಗುತ್ತಾ, ಏನಾದ್ರೂ ಒಳ್ಳೆ ಕಾರ್ಯ ಸೃಷ್ಟಿ ಆಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕು. ಹೇಮಕುಮಾರ್. ಎಸ್ ಯಶೋಧ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಜೊತೆಗೆ ಸಪ್ತಮಿ ಗೌಡ ಮಾತನಾಡಿದ್ದಾರೆ. ಏನು ಹೇಳಿದ್ರು ಸಪ್ತಮಿ ಗೌಡ, ಒಂದ್ಸರಿ ಕೇಳಿಸ್ಕೊಳ್ಳಿ. ಆಮೇಲೆ ನನ್ಗೆ ಏನಂದ್ರೆ ಇದಕ್ಕೊಂದು ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ. 40 ಜನ ವಿಡಿಯೋ 40 ಆಂಗಲ್ ಅಲ್ಲಿ ತಗೊಂಡು 40 ಸತಿ ಎಲ್ಲ ಎಷ್ಟು ಸತಿ ಆದ್ರೂ ಆ ವಿಡಿಯೋ ಹಾಕೊಬಹುದು. ಡಿಲೀಟ್ ಮಾಡಿಸಿದ್ರೆ ವಿಡಿಯೋ ಡಿಲೀಟ್ ಆಗಿರಲ್ಲ, 1 ತಿಂಗಳು ಬಿಟ್ಟು ಆ ವಿಡಿಯೋ ಅಲ್ಲೇ ಇರುತ್ತೆ. ನೀವು ಲೈಕ್ಸು, ವ್ಯೂಸು, ಕಮೆಂಟ್ಸ್ಗೋಸ್ಕರ ಇದನ್ನೆಲ್ಲ ಮಾಡ್ಕೊತೀರಾ, ಬಟ್ ಅದು ಎಷ್ಟು ಎಫೆಕ್ಟ್ ಆಗುತ್ತೆ ಒಬ್ರಿಗೆ. ಹೌದು, ಅಂದ್ರೆ ಏನಾಗುತ್ತೆ ಗೊತ್ತಾ, ನಾವು ಆಕ್ಟರ್ಸ್ ಆಗಿ ನನ್ ಥಿಕ್ ಸ್ಕಿನ್ ಇದೆ, ನಾನು ಎಲ್ಲ ಫೇಸ್ ಮಾಡ್ತೀನಿ ಅಂತ ಒಂದು ಪಾಯಿಂಟ್ವರೆಗೂ ಮಾಡ್ಬೋದು, ಬಟ್ ಎಲ್ರಿಗೂ ಹಂಗಿರಲ್ವಲ್ಲ. ನನ್ಗೆ ಇದು ಆಗಿದ್ದು ಏನೋ ಒಂದು ವಿಡಿಯೋ ನೋಡಿದೆ, ಆಮೇಲೆ ಆ ವಿಡಿಯೋ 10 ಪೇಜಲ್ಲಿ ಇತ್ತಂತೆ. ಆಮೇಲೆ ನಾನು ಇದನ್ನ ಮಾತಾಡ್ಬೇಕಾದ್ರೆ ಬೇರೆ ನಾನು ಒಬ್ಳದಲ್ಲ, ಇದು ಪರ್ಸನಲ್ ಅಲ್ಲ, ಇದು ಇಡೀ ಇಂಡಸ್ಟ್ರಿಗೆ ಆಗ್ತಾ ಇರೋದು. ಇದು ಅಂದ್ರೆ ಫಿಲಮ್ ಇಂಡಸ್ಟ್ರಿ ಅಂತ ಹೇಳ್ತಾ ಇಲ್ಲ, ನಾನು ಕನ್ನಡ ಇಂಡಸ್ಟ್ರಿ ಥ್ರೂ ಅಂಡ್ ಥ್ರೂ ಆಗ್ತಾ ಇರೋದು ಇದು. ಯಾರೇ ಆಗಿರ್ಬೋದು ಸರ್, ನಾನು ಹೇಳ್ತಾ ಇರೋದು ಇವಾಗ ಇವೆಂಟ್ ಕರೀತಾರ, ಇವೆಂಟ್ ಕವರ್ ಮಾಡಬೇಕು. ಟಾಪ್ ಕಾಲಿಂದ ತಲೆವರೆಗೂ ಝೂಮ್ ಹಾಕೊಂಡು ಕೂತ್ಕೊಂಡ್ರೆ ಸರಿ. ನಿಮಗೆ ಪರ್ಸನಲ್ ಆಗಿ ಅವ್ರ PR ಕರೆದಿದಾರ, ಅದು ಅವ್ರವ್ರ ವಿಷಯ, ಅದು ಅವ್ರವ್ರ ಇಂಟೆನ್ಷನ್ಸು. ನಮ್ಗೆ ಅದರಿಂದ ಗಿವ್ ಅಂಡ್ ಟೇಕ್ ಏನೂ ಇಲ್ಲ. ಇಟ್ ಈಸ್ ನಾಟ್ ನನ್ ಆಫ್ ಆರ್ ಬಿಸ್ನೆಸ್ ಅದನ್ನ ಕೇಳಕ್ಕೆ. ಬಟ್ ಈ ತರ ಅಂತ ಬಂದಾಗ, ಕಾರ್ಯಕ್ರಮಗಳು, ಇವೆಂಟ್ಸು ಅಂತ ಬಂದಾಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರಬೇಕು. ಅದೇನಾಗುತ್ತೆ, ನಾವು ಸ್ಟಾರ್ಟ್ ಮಾಡ್ತೀವಿ ಅದನ್ನ, ಅವರು ಏನಾಗುತ್ತೆ ಶೇರ್ ಮಾಡ್ಬಿಡ್ತಾರೆ. ಅದನ್ನ ತೆಗ್ಸಷ್ಟೊಳಗೇನೆ ಎಷ್ಟು ಅಸಭ್ಯವಾಗಿ ಕಮೆಂಟ್ಸು, ಎಷ್ಟು ವ್ಯೂಸು, 2 ಮಿಲಿಯನ್ ವ್ಯೂಸ್ ಹೊಟ್ಟೋಗ್ಬಿಟ್ಟಿರುತ್ತೆ. ಅದು ಇಟ್ಸ್ ನಾಟ್ ರೈಟ್ ಅಲ್ವಾ? ನೀವು ಪರ್ಸನಲ್ ಆಗಿದ್ದಾಗ ನೀವು ಹೆಂಗಾದ್ರೂ ಅದು ಅವ್ರವ್ರ ವಿಷಯ, ನಾವು ಮಾತಾಡೋಕ್ಕಾಗಲ್ಲ ಅದ್ರ ಬಗ್ಗೆ. ಬಟ್ ಆಸ್ ಅನ್ ಇಂಡಸ್ಟ್ರಿ ಅಂತ ನಾವು ಬಂದಾಗ ಕಲೆಕ್ಟಿವ್ಲಿ ಅದು ಪ್ರತಿಯೊಬ್ಬರಿಗೂ